ಸ್ನೇಹಿತರೆ ನಮಸ್ಕಾರ. 2 ವಾರದ ಹಿಂದೆ ನಮ್ಮ ದೇಶಕ್ಕೆ ಸಂಬಂಧಿಸಿದಂತೆ ನಮ್ಮ ಜ್ಯೋತಿಷ್ಯದ ಏನು ಮಂಡೇನ್ ಸಿದ್ಧಾಂತಗಳು ಅಂತ ಬರ್ತಾವೋ ಅದನ್ನು ಆಧರಿಸಿ ಕೆಲವೊಂದು ಪ್ರಿಡಿಕ್ಷನ್ಗಳನ್ನು ಮಾಡಿದ್ದೆ ನಾನು. ಅದು ಏನು ಹೇಳಿದ್ದೆ ಅನ್ನೋದನ್ನು ನಿಮಗೊಂದು ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ. ಈ ವರ್ಷ ಸೂರ್ಯನೇ ಸೇನಾಧಿಪತಿಯೂ ಆಗ್ತಾನೆ. ಸೊ ಸೂರ್ಯ ಸೇನಾಧಿಪತಿ ಆದಾಗ ಸೇನೆಯ ವಿಚಾರದಲ್ಲಿ ಮತ್ತು ರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಆಗೋದಿಲ್ಲ, ಅಗ್ರೆಸಿವ್ ಸ್ಟೆಪ್ಗಳನ್ನು ತಗೊಳ್ತಾರೆ ಅಂತ ಹೇಳ್ಬೋದು. ಸೇನಾ ವಲಯದಲ್ಲಿ ಕೆಲವೊಂದು ಕ್ರಾಂತಿಗಳನ್ನು ಮಾಡೋದಕ್ಕೆ ಸ್ಟೆಪ್ಗಳನ್ನು ತಗೊಳ್ಬೋದು. ದೇಶದ ರಕ್ಷಣೆಯ ವಿಚಾರದಲ್ಲಿ ರಾಜಿ ಆಗಲ್ಲ, ರಕ್ಷಣೆ ವಿಚಾರದಲ್ಲಿ ಕೆಲವೊಂದು ಅಗ್ರೆಸಿವ್ ಸ್ಟೆಪ್ಗಳನ್ನು ತಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಹಾಗೆಯೇ ಸೇನೆಯ ವಿಚಾರದಲ್ಲಿ ಕೆಲವೊಂದು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡುವಂಥ ಸಾಧ್ಯತೆಯೂ ಇದೆ ಅಂತ ಹೇಳಿದ್ದೆ. ನಾನೀಗ ಇದರಲ್ಲಿ 2 ಡೆವಲಪ್ಮೆಂಟ್ಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ರಫೇಲ್ ಯುದ್ಧ ವಿಮಾನವನ್ನು ಖರೀದಿ ಮಾಡಿರೋದು. ನೋಡಿ, ಈಗಾಗಲೇ ಇದು ಸುದ್ದಿಯಾಗಿದೆ. ಭಾರತ 26 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಗೆ ಮುಂದಾಗಿದೆ. ಇದು ಬಂದು ನೌಕಾಪಡೆಗೆ ಖರೀದಿ ಮಾಡ್ತಾ ಇರೋದು. ನಿಮಗೆಲ್ಲ ಗೊತ್ತಿರ್ಬೋದು, ರಫೇಲ್ ಯುದ್ಧ ವಿಮಾನ ಖರೀದಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಬಹಳ ದೊಡ್ಡ ವಿವಾದ ಆಗಿತ್ತು. ಇದರ ನಡುವೆನೂ 2ನೇ ಸೆಟ್ ಏನು 26 ಮರೈನ್ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದ್ದಾರೋ ಇದು ಒಂದು ರೀತಿಯಲ್ಲಿ ಕ್ರಾಂತಿಕಾರಿ ಹೆಜ್ಜೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಮ್ಮ ಭಾರತೀಯ ನೌಕಾಪಡೆ ಏನಿದೆಯೋ ಇದು MiG-29 ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ಅಂದರೆ ಇದು ಬಂದು ಓಲ್ಡ್ ಮಾಡೆಲ್ ಯುದ್ಧ ವಿಮಾನಗಳು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇವಾಗ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇರೋದು. ಇದರಿಂದಾಗಿ ಏನಾಗುತ್ತೆ ಅಂದರೆ ನಮ್ಮ ಭಾರತೀಯ ನೌಕಾಪಡೆಗೆ ಹೆಚ್ಚು ಬಲ ಬಂದಂಗೆ ಆಗುತ್ತೆ. ಇನ್ನು 2ನೇ ಡೆವಲಪ್ಮೆಂಟ್ ಅಂದರೆ ಪಾಕಿಸ್ತಾನದ ಒಬ್ಬ ಉಗ್ರ ತಹಾವುರ್ ಹುಸೇನ್ ರಾಣಾ, ಇವನು ಪಾಕಿಸ್ತಾನದ ಆರ್ಮಿಯಲ್ಲಿದ್ದವನು. ಅವನು 26/11 ನಮ್ಮ ಮುಂಬೈ ಮೇಲೆ ಏನು ದಾಳಿ ಆಯಿತೋ ಈ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬ. ಈತ ಅಮೇರಿಕದಲ್ಲಿದ್ದ. ಈತನನ್ನು 17 ವರ್ಷಗಳ ಬಳಿಕ ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇವನನ್ನು ಕರ್ಕೊಂಡು ಬಂದಿರೋದ್ರಿಂದಾಗಿ ಏನು 26/11 ದಾಳಿ ಆಯಿತೋ ಅದರಲ್ಲಿ ಪಾಕಿಸ್ತಾನದ ರೋಲ್ ಇದೆ ಅನ್ನೋದಕ್ಕೆ ಇನ್ನೂ ದೊಡ್ಡ ಸಾಕ್ಷಿ ಸಿಕ್ಕಿದಂಗೆ ಆಗುತ್ತೆ. ಜೊತೆಗೆ ಪಾಕಿಸ್ತಾನದ ರೋಲನ್ನು ಜಾಗತಿಕ ಮಟ್ಟದಲ್ಲಿ ಸಾಬೀತು ಮಾಡಲಿಕ್ಕೂ ಕೂಡ ಇದು ಬಹಳ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಇದು ಭಾರತದ ಮಟ್ಟಿಗೆ ಬಹಳ ದೊಡ್ಡ ಜಯ ಅಂತಲೇ ಹೇಳ್ಬೋದು. ಹಾಗೆಯೇ ರಕ್ಷಣೆ ವಿಚಾರದಲ್ಲಿ, ದೇಶದ ರಕ್ಷಣೆ ವಿಚಾರದಲ್ಲಿ ರಾಜಿ ಆಗಲ್ಲ ಅಂತಲೂ ಇದನ್ನು ವಿಶ್ಲೇಷಣೆ ಮಾಡ್ಬೋದು. ಹಾಗೆಯೇ ಅಗ್ರೆಸಿವ್ ಸ್ಟೆಪ್ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನು ಬಂದು ನಾನು ಜ್ಯೋತಿಷ್ಯದ ಮಂಡೇನ್ ಸಿದ್ಧಾಂತಗಳು ಅಂತ ಏನಿದೆಯೋ, ಸಂಹಿತಾ ಶಾಸ್ತ್ರಗಳು ಅಂತ ಬರುತ್ತೆ, ಅದರಲ್ಲಿ ಕೊಟ್ಟಿರುವಂಥ ಪ್ರಿನ್ಸಿಪಲ್ಸನ್ನು ಆಧರಿಸಿ ಮಾಡಿರುವಂಥ ಪ್ರಿಡಿಕ್ಷನ್ನು. ಸೊ ಅದರ ಪ್ರಿನ್ಸಿಪಲ್ಗಳು ನಿಜ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು.